ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಇದ್ದಾರೆ ಶ್ರೀಪಾದ್ ಪಾಟೀಲ್. ತಾಯಿ ಹುಲಿ ಹಾಗೂ 4 ಮರಿಗಳ ಮಾರಣ ಹೋಮ ನಡೆದಿದೆ. ತಾಯಿ ಹುಲಿ ಹಾಗೂ 4 ಮರಿ ಶವವಾಗಿ ಪತ್ತೆಯಾಗಿದೆ. ಈಗ ಮಹದೇಶ್ವರ ಗುಡಿ ಬಯಲು ಅನ್ನುವಲ್ಲಿ ನಡೆದಿರುವಂತಹ ಘಟನೆ ಇದು. ಮಲೆ ಮಹದೇಶ್ವರ ಹುಗ್ಯಂ ವಲಯದಲ್ಲಿ ಹುಲಿ ಶವ ಪತ್ತೆಯಾಗಿದೆ. ಅದರ ಅನತಿ ದೂರದಲ್ಲೇ ಹಸುವಿನ ಅರ್ಧಂಬರ್ಧ ಶವ ಕೂಡ ಪತ್ತೆಯಾಗಿದೆ. ಹಸುವಿನ ಉಳಿದಂಥ ಭಾಗವನ್ನು ತಿನ್ನೋದಕ್ಕೆ ಬರುವ ನಿರೀಕ್ಷೆಯಲ್ಲಿ ವಿಷ, ಹಸುವಿನ ಭಾಗಕ್ಕೆ ಕಿಡಿಗೇಡಿಗಳು ಯಾರೋ ವಿಷ ಹಾಕಿದ್ದಾರೆ ಅನ್ನುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ತಾಯಿ ಹುಲಿ ಹಾಗೂ 4 ಮರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಇದ್ದಾರೆ ಶ್ರೀಪಾದ್ ಪಾಟೀಲ್. ತಾಯಿ ಹುಲಿ ಹಾಗೂ 4 ಮರಿಗಳ ಮಾರಣ ಹೋಮ ನಡೆದಿದೆ. ತಾಯಿ ಹುಲಿ ಹಾಗೂ 4 ಮರಿ ಶವವಾಗಿ ಪತ್ತೆಯಾಗಿದೆ. ಈಗ ಮಹದೇಶ್ವರ ಗುಡಿ ಬಯಲು ಅನ್ನುವಲ್ಲಿ ನಡೆದಿರುವಂತಹ ಘಟನೆ ಇದು. ಮಲೆ ಮಹದೇಶ್ವರ ಹುಗ್ಯಂ ವಲಯದಲ್ಲಿ ಹುಲಿ ಶವ ಪತ್ತೆಯಾಗಿದೆ. ಅದರ ಅನತಿ ದೂರದಲ್ಲೇ ಹಸುವಿನ ಅರ್ಧಂಬರ್ಧ ಶವ ಕೂಡ ಪತ್ತೆಯಾಗಿದೆ. ಹಸುವಿನ ಉಳಿದಂಥ ಭಾಗವನ್ನು ತಿನ್ನೋದಕ್ಕೆ ಬರುವ ನಿರೀಕ್ಷೆಯಲ್ಲಿ ವಿಷ, ಹಸುವಿನ ಭಾಗಕ್ಕೆ ಕಿಡಿಗೇಡಿಗಳು ಯಾರೋ ವಿಷ ಹಾಕಿದ್ದಾರೆ ಅನ್ನುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ತಾಯಿ ಹುಲಿ ಹಾಗೂ 4 ಮರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಇದ್ದಾರೆ ಶ್ರೀಪಾದ್ ಪಾಟೀಲ್. ತಾಯಿ ಹುಲಿ ಹಾಗೂ 4 ಮರಿಗಳ ಮಾರಣ ಹೋಮ ನಡೆದಿದೆ. ತಾಯಿ ಹುಲಿ ಹಾಗೂ 4 ಮರಿ ಶವವಾಗಿ ಪತ್ತೆಯಾಗಿದೆ. ಈಗ ಮಹದೇಶ್ವರ ಗುಡಿ ಬಯಲು ಅನ್ನುವಲ್ಲಿ ನಡೆದಿರುವಂತಹ ಘಟನೆ ಇದು. ಮಲೆ ಮಹದೇಶ್ವರ ಹುಗ್ಯಂ ವಲಯದಲ್ಲಿ ಹುಲಿ ಶವ ಪತ್ತೆಯಾಗಿದೆ. ಅದರ ಅನತಿ ದೂರದಲ್ಲೇ ಹಸುವಿನ ಅರ್ಧಂಬರ್ಧ ಶವ ಕೂಡ ಪತ್ತೆಯಾಗಿದೆ. ಹಸುವಿನ ಉಳಿದಂಥ ಭಾಗವನ್ನು ತಿನ್ನೋದಕ್ಕೆ ಬರುವ ನಿರೀಕ್ಷೆಯಲ್ಲಿ ವಿಷ, ಹಸುವಿನ ಭಾಗಕ್ಕೆ ಕಿಡಿಗೇಡಿಗಳು ಯಾರೋ ವಿಷ ಹಾಕಿದ್ದಾರೆ ಅನ್ನುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ತಾಯಿ ಹುಲಿ ಹಾಗೂ 4 ಮರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಇದ್ದಾರೆ ಶ್ರೀಪಾದ್ ಪಾಟೀಲ್. ತಾಯಿ ಹುಲಿ ಹಾಗೂ 4 ಮರಿಗಳ ಮಾರಣ ಹೋಮ ನಡೆದಿದೆ. ತಾಯಿ ಹುಲಿ ಹಾಗೂ 4 ಮರಿ ಶವವಾಗಿ ಪತ್ತೆಯಾಗಿದೆ. ಈಗ ಮಹದೇಶ್ವರ ಗುಡಿ ಬಯಲು ಅನ್ನುವಲ್ಲಿ ನಡೆದಿರುವಂತಹ ಘಟನೆ ಇದು. ಮಲೆ ಮಹದೇಶ್ವರ ಹುಗ್ಯಂ ವಲಯದಲ್ಲಿ ಹುಲಿ ಶವ ಪತ್ತೆಯಾಗಿದೆ. ಅದರ ಅನತಿ ದೂರದಲ್ಲೇ ಹಸುವಿನ ಅರ್ಧಂಬರ್ಧ ಶವ ಕೂಡ ಪತ್ತೆಯಾಗಿದೆ. ಹಸುವಿನ ಉಳಿದಂಥ ಭಾಗವನ್ನು ತಿನ್ನೋದಕ್ಕೆ ಬರುವ ನಿರೀಕ್ಷೆಯಲ್ಲಿ ವಿಷ, ಹಸುವಿನ ಭಾಗಕ್ಕೆ ಕಿಡಿಗೇಡಿಗಳು ಯಾರೋ ವಿಷ ಹಾಕಿದ್ದಾರೆ ಅನ್ನುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ತಾಯಿ ಹುಲಿ ಹಾಗೂ 4 ಮರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಇದ್ದಾರೆ ಶ್ರೀಪಾದ್ ಪಾಟೀಲ್. ತಾಯಿ ಹುಲಿ ಹಾಗೂ 4 ಮರಿಗಳ ಮಾರಣ ಹೋಮ ನಡೆದಿದೆ. ತಾಯಿ ಹುಲಿ ಹಾಗೂ 4 ಮರಿ ಶವವಾಗಿ ಪತ್ತೆಯಾಗಿದೆ. ಈಗ ಮಹದೇಶ್ವರ ಗುಡಿ ಬಯಲು ಅನ್ನುವಲ್ಲಿ ನಡೆದಿರುವಂತಹ ಘಟನೆ ಇದು. ಮಲೆ ಮಹದೇಶ್ವರ ಹುಗ್ಯಂ ವಲಯದಲ್ಲಿ ಹುಲಿ ಶವ ಪತ್ತೆಯಾಗಿದೆ. ಅದರ ಅನತಿ ದೂರದಲ್ಲೇ ಹಸುವಿನ ಅರ್ಧಂಬರ್ಧ ಶವ ಕೂಡ ಪತ್ತೆಯಾಗಿದೆ. ಹಸುವಿನ ಉಳಿದಂಥ ಭಾಗವನ್ನು ತಿನ್ನೋದಕ್ಕೆ ಬರುವ ನಿರೀಕ್ಷೆಯಲ್ಲಿ ವಿಷ, ಹಸುವಿನ ಭಾಗಕ್ಕೆ ಕಿಡಿಗೇಡಿಗಳು ಯಾರೋ ವಿಷ ಹಾಕಿದ್ದಾರೆ ಅನ್ನುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ತಾಯಿ ಹುಲಿ ಹಾಗೂ 4 ಮರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಇದ್ದಾರೆ ಶ್ರೀಪಾದ್ ಪಾಟೀಲ್. ತಾಯಿ ಹುಲಿ ಹಾಗೂ 4 ಮರಿಗಳ ಮಾರಣ ಹೋಮ ನಡೆದಿದೆ. ತಾಯಿ ಹುಲಿ ಹಾಗೂ 4 ಮರಿ ಶವವಾಗಿ ಪತ್ತೆಯಾಗಿದೆ. ಈಗ ಮಹದೇಶ್ವರ ಗುಡಿ ಬಯಲು ಅನ್ನುವಲ್ಲಿ ನಡೆದಿರುವಂತಹ ಘಟನೆ ಇದು. ಮಲೆ ಮಹದೇಶ್ವರ ಹುಗ್ಯಂ ವಲಯದಲ್ಲಿ ಹುಲಿ ಶವ ಪತ್ತೆಯಾಗಿದೆ. ಅದರ ಅನತಿ ದೂರದಲ್ಲೇ ಹಸುವಿನ ಅರ್ಧಂಬರ್ಧ ಶವ ಕೂಡ ಪತ್ತೆಯಾಗಿದೆ. ಹಸುವಿನ ಉಳಿದಂಥ ಭಾಗವನ್ನು ತಿನ್ನೋದಕ್ಕೆ ಬರುವ ನಿರೀಕ್ಷೆಯಲ್ಲಿ ವಿಷ, ಹಸುವಿನ ಭಾಗಕ್ಕೆ ಕಿಡಿಗೇಡಿಗಳು ಯಾರೋ ವಿಷ ಹಾಕಿದ್ದಾರೆ ಅನ್ನುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ತಾಯಿ ಹುಲಿ ಹಾಗೂ 4 ಮರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಇದ್ದಾರೆ ಶ್ರೀಪಾದ್ ಪಾಟೀಲ್. ತಾಯಿ ಹುಲಿ ಹಾಗೂ 4 ಮರಿಗಳ ಮಾರಣ ಹೋಮ ನಡೆದಿದೆ. ತಾಯಿ ಹುಲಿ ಹಾಗೂ 4 ಮರಿ ಶವವಾಗಿ ಪತ್ತೆಯಾಗಿದೆ. ಈಗ
ಮಹದೇಶ್ವರ ಗುಡಿ ಬಯಲು ಅನ್ನುವಲ್ಲಿ ನಡೆದಿರುವಂತಹ ಘಟನೆ ಇದು. ಮಲೆ ಮಹದೇಶ್ವರ ಹುಗ್ಯಂ ವಲಯದಲ್ಲಿ ಹುಲಿ ಶವ ಪತ್ತೆಯಾಗಿದೆ. ಅದರ ಅನತಿ ದೂರದಲ್ಲೇ ಹಸುವಿನ ಅರ್ಧಂಬರ್ಧ ಶವ ಕೂಡ ಪತ್ತೆಯಾಗಿದೆ. ಹಸುವಿನ ಉಳಿದಂತಹ ಭಾಗವನ್ನು ತಿನ್ನೋದಕ್ಕೆ ಬರುವ ನಿರೀಕ್ಷೆಯಲ್ಲಿ ವಿಷ, ಹಸುವಿನ ಭಾಗಕ್ಕೆ ಕಿಡಿಗೇಡಿಗಳು ಯಾರೋ ವಿಷ ಹಾಕಿದ್ದಾರೆ ಅನ್ನುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ತಾಯಿ ಹುಲಿ ಹಾಗೂ 4 ಮರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಇದ್ದಾರೆ ಶ್ರೀಪಾದ್ ಪಾಟೀಲ್. ತಾಯಿ ಹುಲಿ ಹಾಗೂ 4 ಮರಿಗಳ ಮಾರಣ ಹೋಮ ನಡೆದಿದೆ. ತಾಯಿ ಹುಲಿ ಹಾಗೂ 4 ಮರಿ ಶವವಾಗಿ ಪತ್ತೆಯಾಗಿದೆ. ಈಗ ಮಹದೇಶ್ವರ ಗುಡಿ ಬಯಲು ಅನ್ನುವಲ್ಲಿ ನಡೆದಿರುವಂತಹ ಘಟನೆ ಇದು. ಮಲೆ ಮಹದೇಶ್ವರ ಹುಗ್ಯಂ ವಲಯದಲ್ಲಿ ಹುಲಿ ಶವ ಪತ್ತೆಯಾಗಿದೆ. ಅದರ ಅನತಿ ದೂರದಲ್ಲೇ ಹಸುವಿನ ಅರ್ಧಂಬರ್ಧ ಶವ ಕೂಡ ಪತ್ತೆಯಾಗಿದೆ. ಹಸುವಿನ ಉಳಿದಂತಹ ಭಾಗವನ್ನು ತಿನ್ನೋದಕ್ಕೆ ಬರುವ ನಿರೀಕ್ಷೆಯಲ್ಲಿ ವಿಷ, ಹಸುವಿನ ಭಾಗಕ್ಕೆ ಕಿಡಿಗೇಡಿಗಳು ಯಾರೋ ವಿಷ ಹಾಕಿದ್ದಾರೆ ಅನ್ನುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ತಾಯಿ ಹುಲಿ ಹಾಗೂ 4 ಮರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಇದ್ದಾರೆ ಶ್ರೀಪಾದ್ ಪಾಟೀಲ್. ತಾಯಿ ಹುಲಿ ಹಾಗೂ 4 ಮರಿಗಳ ಮಾರಣ ಹೋಮ ನಡೆದಿದೆ. ತಾಯಿ ಹುಲಿ ಹಾಗೂ 4 ಮರಿ ಶವವಾಗಿ ಪತ್ತೆಯಾಗಿದೆ. ಈಗ ಮಹದೇಶ್ವರ ಗುಡಿ ಬಯಲು ಅನ್ನುವಲ್ಲಿ ನಡೆದಿರುವಂತಹ ಘಟನೆ ಇದು. ಮಲೆ ಮಹದೇಶ್ವರ ಹುಗ್ಯಂ ವಲಯದಲ್ಲಿ ಹುಲಿ ಶವ ಪತ್ತೆಯಾಗಿದೆ. ಅದರ ಅನತಿ ದೂರದಲ್ಲೇ ಹಸುವಿನ ಅರ್ಧಂಬರ್ಧ ಶವ ಕೂಡ ಪತ್ತೆಯಾಗಿದೆ. ಹಸುವಿನ ಉಳಿದಂತಹ ಭಾಗವನ್ನು ತಿನ್ನೋದಕ್ಕೆ ಬರುವ ನಿರೀಕ್ಷೆಯಲ್ಲಿ ವಿಷ, ಹಸುವಿನ ಭಾಗಕ್ಕೆ ಕಿಡಿಗೇಡಿಗಳು ಯಾರೋ ವಿಷ ಹಾಕಿದ್ದಾರೆ ಅನ್ನುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ತಾಯಿ ಹುಲಿ ಹಾಗೂ 4 ಮರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಇದ್ದಾರೆ ಶ್ರೀಪಾದ್ ಪಾಟೀಲ್. ತಾಯಿ ಹುಲಿ ಹಾಗೂ 4 ಮರಿಗಳ ಮಾರಣ ಹೋಮ ನಡೆದಿದೆ. ತಾಯಿ ಹುಲಿ ಹಾಗೂ 4 ಮರಿ ಶವವಾಗಿ ಪತ್ತೆಯಾಗಿದೆ. ಈಗ ಮಹದೇಶ್ವರ ಗುಡಿ ಬಯಲು ಅನ್ನುವಲ್ಲಿ ನಡೆದಿರುವಂತಹ ಘಟನೆ ಇದು. ಮಲೆ ಮಹದೇಶ್ವರ ಹುಗ್ಯಂ ವಲಯದಲ್ಲಿ ಹುಲಿ ಶವ ಪತ್ತೆಯಾಗಿದೆ. ಅದರ ಅನತಿ ದೂರದಲ್ಲೇ ಹಸುವಿನ ಅರ್ಧಂಬರ್ಧ ಶವ ಕೂಡ ಪತ್ತೆಯಾಗಿದೆ. ಹಸುವಿನ ಉಳಿದಂತಹ ಭಾಗವನ್ನು ತಿನ್ನೋದಕ್ಕೆ ಬರುವ ನಿರೀಕ್ಷೆಯಲ್ಲಿ ವಿಷ, ಹಸುವಿನ ಭಾಗಕ್ಕೆ ಕಿಡಿಗೇಡಿಗಳು ಯಾರೋ ವಿಷ ಹಾಕಿದ್ದಾರೆ ಅನ್ನುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ತಾಯಿ ಹುಲಿ ಹಾಗೂ 4 ಮರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಇದ್ದಾರೆ ಶ್ರೀಪಾದ್ ಪಾಟೀಲ್. ತಾಯಿ ಹುಲಿ ಹಾಗೂ 4 ಮರಿಗಳ ಮಾರಣ ಹೋಮ ನಡೆದಿದೆ. ತಾಯಿ ಹುಲಿ ಹಾಗೂ 4 ಮರಿ